8:15 ಬಸ್. ಹಾಯ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದನ್ನೇ ನಾನೊಂದು ವ್ಲಾಗನ್ನು ಶೇರ್ ಮಾಡಿದ್ದೆ. ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ ಅಂತ. ಅದರದ್ದೇ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಬೆಳಗ್ಗೆ ಅಲ್ಲಿಂದ ಹೊರಟು ಬಸ್ಸಿಗೆ ಬಂದ್ವಿ. ನಮ್ಮ ಊರೊಳಗೇ ಬಸ್ ಬರೋದಿಲ್ಲ, ಸ್ವಲ್ಪ ದೂರ ಬೈಕಲ್ಲಿ ಕರ್ಕೊಂಡು ಬರಬೇಕು. ಒಂದು 4-5 ಕಿಲೋಮೀಟ್ರ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅಲ್ಲಿವರೆಗೂ ಬೈಕಲ್ಲಿ ಬಂದು ಕರ್ಕೊಂಡು ಬರ್ತಾರೆ. ಅಮ್ಮ ದೋಸೆ ಬ್ಯಾಟರ್ ಕೊಟ್ಟು ಕಳಿಸಿದ್ರು, ಚಟ್ನಿ, ಖಾರ, ಪಲ್ಯ ಎಲ್ಲದೂ ಕೊಟ್ಟು ಕಳಿಸಿದ್ರು. ಹಾಗೆ ಸ್ವಲ್ಪ ಬೆಣ್ಣೆ ಇತ್ತು, ಹಾಗಾಗಿ ಬೆಣ್ಣೆ ಕಾಯಿಸಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಫಸ್ಟು ಪಾತ್ರೆ ತೊಳೆದೆ. ಮನೆ 2-3 ದಿನ ಆಗಿತ್ತು ಬಿಟ್ಟೋಗಿ. ಹೇಗಾಗಿತ್ತು ಅಂತಂದರೆ ನೋಡಬಾರ್ದು, ಹಾಗಾಗಿತ್ತು. ಜಾಸ್ತಿ ಪಾತ್ರೆ ಎಲ್ಲ ಇತ್ತು. ಫಸ್ಟು ಪಾತ್ರೆನೆಲ್ಲ ವಾಶ್ ಮಾಡಿಕೊಂಡೆ. ನಂತರ ಹಸ್ಗಳು ಹೇಗಿದ್ದಾವೆ ನೋಡೋಣ ಅಂತ ಹೋದೆ. ಮನೆಯಿಂದನೇ ಕಟ್ಟಿ ಮೇವು ಹಾಕಿದ್ರು. ಆ ಮೇವೆಲ್ಲ ಸ್ವಲ್ಪ ತಿಂದಿತ್ತು. ಏನಮ್ಮ ಬೆಳಿ, ಏನಮ್ಮ ಮೇವು ಯಾಕೆ ಚೆಲ್ಲಿದೆಯಾ? ಹೊಟ್ಟಸ್ಕೊಂಡಿದೆ ಅಂತ ಬಂದ ತಕ್ಷಣ ಮೇವಿಟ್ರೆ ಮೇವನ್ನೆಲ್ಲ ಚೆಲ್ಕೊಂಡಿದೆ. ಬೆಳಗ್ಗೆನೇ ಇಟ್ಟಿದ್ರು, ಒಂದು ಸಲ ತಿಂದಿತ್ತು. ಆದರೂ ನೋಡಿ ನೋಡಿ ಹೇಗೆ ಚೆಲ್ಲುತ್ತೆ ಅಂತ. ಕೆಳಗೆ ಹಾಕ್ಕೊಂಡು ತಿನ್ನೋದು. ಏ ಬೆಳ್ಳಿ, ಹಾಯ್ ಬೆಳ್ಳಿ. ನಾನು ಇವರೊಬ್ರು ಕನಸಲ್ಲಿ ನಾನು ಮತ್ತು ಬೆಳ್ಳಿ ಹೋಗಿದ್ವಂತೆ. ಕಮೆಂಟ್ಸ್ ಹಾಕಿದ್ರು. ಅದು ಕಮೆಂಟ್ಸ್ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ. ಸಿಕ್ಕಿದ್ರೆ ಇದರಲ್ಲಿ ಆ್ಯಡ್ ಮಾಡ್ತೀನಿ. ತುಂಬ ಖುಷಿ ಆಯಿತು ಅಂತ ಹೇಳಿದರು. ನಿಮ್ಮ ಕಮೆಂಟ್ಸ್ ನೋಡಿ ನನಗೂ ಕೂಡ ತುಂಬಾ ಖುಷಿ ಆಯಿತು. ನೋಡಿ, ಇಲ್ಲಿ 2 ದಿನ ಆಗಿದೆ ಹೂವೆತ್ತಿ. ಎಷ್ಟು ಹೂವು ಇದ್ದಾವೆ ಅಂತ ಅಂದರೆ ತುಂಬ ಚೆನ್ನಾಗಿ ಹೂವು ಬಿಟ್ಟಿದ್ದಾವೆ. ಆದರೆ ಜಾಸ್ತಿ ಹಳ್ಳೋಗ್ಬಿಟ್ಟಿದ್ದಾವೆ. ವೇಸ್ಟ್ ಮಾಡೋದಿಲ್ಲ, ಪೂಜೆಗೆ ಎತ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ. ನಾವೇನೇ ಪಾಟೋಲ್ ಗಿಡ ಹಾಕಿದ್ರೂ ನೆಲಕ್ಕೆ ಹಾಕ್ದಂಗೆ ಆಗಲ್ಲ. ಪುಟಾಣಿ ಇದಕ್ಕೆ ಹಾಕಿದ್ದೆ ನಾನೊಂದು ಬಾಕ್ಸ್ಗೆ, ಔಷಧಿ ಕ್ಯಾನ್ಗೆ. ಹಾಗಾಗಿ ಇದೊಂದು ಟಬ್ಬು ಹೊಡೆದಾಗಿತ್ತಲ್ಲ ಅಂತ ಹಾಕಿದ್ದೆ. ಎಷ್ಟು ದಿನ ಆದ್ರೂ ಅದು ಹಾಗೇ ಇತ್ತು. ಇದು ಹೊಸ ಚಿಗುರು ಇವಾಗ ಬಂದಿರೋದು. ಇದೆಲ್ಲ ಹೊಸ ಚಿಗುರು ಇವಾಗ ದೊಡ್ಡದಕ್ಕೆ ಹಾಕಿದ ಮೇಲೇ ಬಂದಿರೋದು. ಅದು ಕೆಳಗಡೆ ಓಪನ್ ಇದೆ, ಬೇರೆ ಕೆಳಗಡೆ ಹೋಗ್ಬೋದು. ಬಟ್ ಇವಾಗ ಗಿಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಹೋದ್ಮೇಲೆ ಮನೆಯೆಲ್ಲ ಒಂದು ಸಲ ಕಸ ಗುಡಿಸಿ ನೆಲ ಒರೆಸಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಏನಾಯಿತು ಅಂತ ಅಂದರೆ, ನಾನು ಮನೆಗೆ ಎಷ್ಟು ಕ್ಲೀನ್ ಮಾಡಿರ್ತೀನಿ ಆವಾಗ ಯಾರೂ ಕೂಡ ಬರೋದಿಲ್ಲ. ನಾನು ಯಾವಾಗ ಮನೆ ಕ್ಲೀನ್ ಮಾಡೋದಕ್ಕೆಲ್ಲ ಲಗ್ಗೆ ತೆಗೆದಿಟ್ಟಿರ್ತೀನಿ ಅಥವಾ ಊರಿಂದ ಬಂದಿರ್ತೀನಿ ಆವಾಗಲೇ ಗೆಸ್ಟ್ ಬರೋದು. ಇವತ್ತು ಕೂಡ ಹಾಗೆ ಆಯಿತು. ಪಾತ್ರೆನೆಲ್ಲ ತೊಳ್ಕೊಂಡು ಬರೋಣ ಅಂತ ಆಚೆ ಹೋಗಿದ್ದೆ. ಆವಾಗ ಒಬ್ಬರು ಗೆಸ್ಟ್ ಬಂದರು. ನನಗೆ ಹೇಗಾಯಿತು ಅಂತಂದರೆ, ತುಂಬ ಒಂಥರ ಇರ್ಸು ಮುರ್ಸು ಆಯಿತು ಅಂತ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿತ್ತು. ಮನೆ ತುಂಬ ಪಾತ್ರೆ. ಅವತ್ತು ಬಟ್ಟೆ ತೊಳೆದಾಕಿ ಮುಡ್ಸೋಕೆ ಲೇಟ್ ಆಯಿತು ಅಂತ ಹಾಗೇ ಬಿಟ್ಟೋಗಿದ್ದೆ. ಒಂದು ರೂಮಲ್ಲಿ ಅದೇ ಇತ್ತು. ಮನೆ ತುಂಬ ಇನ್ನೂ ಕಸ ಗುಡಿಸಿರಲಿಲ್ಲ. ಹೇಗಿತ್ತು ಅಂತಂದರೆ ನನಗೇನೆ ಒಂಥರ ಅಂತ ಅನ್ನಿಸ್ತಾ ಇತ್ತು. ಅವರು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಮನೆ ಮುಂದೆಲ್ಲ ಫುಲ್ ಧೂಳಾಗ್ಬಿಟ್ಟಿತ್ತು. 2-3 ದಿನ ಆಗಿತ್ತು. ನಾನು ರೋಡೆಲ್ಲ ಪೂರ್ತಿ ಕ್ಲೀನ್ ಮಾಡ್ತೀನಿ ನಾನಿದ್ದಾಗ. ನನ್ನ ಹಸ್ಬೆಂಡ್ ಇದ್ದಾಗ ಅವ್ರಿಗೆ ಅವ್ರ ಕೆಲಸನೇ ಜಾಸ್ತಿ ಆಗಿರುತ್ತೆ. ನಾನು ಹೇಳ್ತಾ ಇರ್ತೀನಿ, ನೀವು ಕ್ಲೀನೇ ಮಾಡಿರೋದಿಲ್ಲ, ನಾನು ಬಂದಾಗೆಲ್ಲ ನಾನೇ ಮಾಡಬೇಕು ಅಂತ. ಯಾಕೆಂತಂದರೆ ಅವರಿಗೆ ಹೊರಗಡೆ ಅವ್ರ ಕೋರ್ಟ್ ಕೆಲಸ ಇರುತ್ತೆ, ಅಥವಾ ತೋಟದ ಕೆಲಸ, ಹಸು ಕೆಲಸ, ಅಡುಗೆ ತಿಂಡಿ ಎಲ್ಲದೂ ಅವ್ರ ಮೇಲೇ ಬಿದ್ದಿರುತ್ತೆ. ಹಾಗಾಗಿ ಇದನ್ನು ಮಾಡು ಅಂತ ಹೇಳೋದಕ್ಕಾಗೋದಿಲ್ಲ. ಅವ್ರ ಕೆಲಸನೇ ಹೆವಿ ಆಗಿಬಿಟ್ಟಿರುತ್ತೆ. ತರಕಾರಿ ಅಮ್ಮ ಎಲ್ಲ ಕೊಟ್ಟು ಕಳಿಸಿದ್ರು, ಅದನ್ನೇ ಹಾಕಿ ಸಾಂಬಾರು ಮಾಡಿದೆ. ತುಪ್ಪ ಕಾಯಿಸಿ ಇತ್ತು, ಅಂದರೆ ತುಪ್ಪ ಕಾಯಿಸಿರ್ತೀವಲ್ಲ ಅದನ್ನು ವೇಸ್ಟ್ ಮಾಡೋದಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದನ್ನು ಸಾಂಬಾರ್ಗೆ ಅಥವಾ ಪಲ್ಯಕ್ಕೆ ಹಾಕಿದರೆ ಬಿಸಿ ಸಾಂಬಾರು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತೆ. ಊಟ ಮಾಡುವಾಗ ಫುಲ್ಲು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀವೇನೋ ಅಥವಾ ತುಪ್ಪನ ತಿಂತಾ ಇದ್ದೀವೇನೋ ಅನ್ನೋ ಅಷ್ಟು ಚೆನ್ನಾಗಿರುತ್ತೆ. ನೀವು ತುಪ್ಪ ಕಾಯಿಸಿದಾಗ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಡುಗೆ ಎಲ್ಲ ಮುಗಿಸಿ ಸ್ವಲ್ಪ ಅಡಿಕೆಕಾಯಿ ಉಳ್ಕೊಂಡಿತ್ತು. ಅಂದರೆ ಅಡಿಕೆಕಾಯಿ ಕೆಡೋತಾರಲ್ಲ, ಅವರೆಲ್ಲ ಕೆಡವಿ ತೊಗೊಂಡೋಗಿದ್ರು. ಅದರ ಎಳೆಗೊನೆ ಇರ್ತಾವಲ್ಲ ಒಂದೊಂದು, ಅದನ್ನು ಬಿಟ್ಟೋಗಿದ್ರು. ಹಾಗಾಗಿ ಅದನ್ನು ನಾವೇ ಕಿತ್ಕೊಂಡು ಬರೋಣ, ಇನ್ನು ಹಾಗೆ ಬಿಟ್ಟರೆ ಉದುರೋಗ್ತವೆ, ವೇಸ್ಟ್ ಆಗ್ತವೆ ಅಂತ ಅಂದ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸಿ ಇವಾಗ ತೋಟಕ್ಕೆ ಬಂದಿದ್ದೆ. ಅವರು ಕೆಡವಿ ತಂದು ಕೊಡ್ತಾಯಿದ್ರು. ಇದ್ರನ್ನ ಒಂದೊಂದೇ ನಾನು ಬಿಡಿಸಿ ಚೀಲಕ್ಕೆ ಹಾಕ್ತಾಯಿದ್ದೆ. ಜಾಸ್ತಿ ಏನಿರಲಿಲ್ಲ, ಕೆಳಗೆ ಹಾಕಿ ಟಾರ್ಪಲ್ ಹಾಕಿ ಬಡಿಯೋವಷ್ಟೆಲ್ಲ ಇರಲಿಲ್ಲ. ಸ್ವಲ್ಪ ಇತ್ತು, ಅಲ್ಲೊಂದು ಇಲ್ಲೊಂದು ಉಳ್ಕೊಂಡಿದ್ವಲ್ಲ ಅದನ್ನು ಕಿತ್ತಿದ್ರು, ಹಾಕ್ತೆ. ಇವಾಗ ನನ್ನ ಹಣೆಯಲ್ಲಿ ಅಷ್ಟು ತುಂಬ ಕುಂಕುಮ ನೋಡ್ತಾ ಇರ್ಬೋದು. ಐಲೈನರ್ ಇದೆ, ಅದೇ ಗೆಸ್ಟ್ ಬಂದಿದ್ರು ಅಂತ ಹೇಳಿದ್ನಲ್ಲ, ಅವ್ರಿಗೆ ಕುಂಕುಮ ಕೊಟ್ಟಾಗ ಅವ್ರು ನನಗೆ ವಾಪಸ್ ಇಟ್ಟಿರೋದು. ನಾನು ಅದನ್ನು ನೋಡಿಕೊಂಡೇ ಇಲ್ಲ, ಇಲ್ಲಿ ವೀಡಿಯೋ ಮಾಡುವಾಗ ನೋಡ್ತಾ ಇದ್ದೀನಿ. ಅದನ್ನೇ ಹೇಳ್ತಾ ಇದ್ದೆ. ಅವ್ರು ಏನು ಅಂದ್ಕೊಂಡ್ರು ಅಂತ ಸಿಕ್ಕಾಪಟ್ಟೆ ಅನ್ನಿಸ್ತಾ ಇತ್ತು. ಅಂದರೆ ಪಾತ್ರೆ ತೊಳೆದಿರೋ ಪಾತ್ರೆ ಅಲ್ಲೇ ಇತ್ತು, ಪಾತ್ರೆ ತೊಳೆಯೋದು ಕೂಡ ಸಪ್ರೇಟಾಗಿ ಬೇರೆ ಕಡೆ ಇತ್ತು.
ಹಾಗೆ ಕಸ ಗುಡಿಸಿರಲಿಲ್ಲ, ಬೆಡ್ಶೀಟ್ ಎಲ್ಲ ಒಂಥರ ಆಗಿತ್ತು ಕಾಟ್ ಮೇಲೆ, ರೂಮ್ ಕ್ಲೀನ್ ಮಾಡಿರಲಿಲ್ಲ, ಅಂದರೆ ಮನೆಯೇ ಕ್ಲೀನ್ ಆಗಿರಲಿಲ್ಲ. 3 ದಿನ ಆಗಿತ್ತು. ಏನೋ ಒಂಥರ ಅನ್ನಿಸ್ತಾ ಇತ್ತು. ನನಗಿದು ಫಸ್ಟ್ ಟೈಮ್ ಅಂತಲ್ಲ, ತುಂಬ ಸಲ ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಕ್ಲೀನ್ ಮಾಡಿದಾಗ ಯಾರೂ ಬರೋದೇ ಇಲ್ಲ. ಯಾವಾಗ ಮನೆ ಕ್ಲೀನ್ ಇರೋದಿಲ್ಲ ಆವಾಗ ಫ್ರೆಂಡ್ ಕೊಡೋದಕ್ಕೋ ಅಥವಾ ಯಾರಾದರೂ ಗೆಸ್ಟ್ ಬರ್ತಾರೆ ಅಥವಾ ನನ್ನ ಹಸ್ಬೆಂಡ್ ಫ್ರೆಂಡ್ ಬರ್ತಾರೆ, ಕ್ಲೈಂಟ್ ಬರ್ತಾರೆ, ಯಾರಾದರೂ ಬರ್ತಾರೆ. ನನಗೆ ತುಂಬ ಸಲ ಹಿಂಗೆ ಅನಿಸ್ಬಿಟ್ಟಿದೆ. ಹಾಗಾಗಿ ನಾನು ಯಾವಾಗಲೂ ಆಲ್ಮೋಸ್ಟ್ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಆದ್ರೂ ಒಂದೊಂದು ಸಲ ಹಿಂಗೆ ಆಗ್ಬಿಡುತ್ತೆ. ತೋಟದಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ. ಜಾಸ್ತಿ ಏನು ಸಿಕ್ಕಿಲ್ಲ ನೋಡಿ, ಇದರಲ್ಲೊಂದು ಪ್ಯಾಕೆಟಿನಷ್ಟು ಸಿಕ್ಕಿದೆ. ಇದಕ್ಕೆ ಬಿಟ್ಬಿಟ್ರೆ ಸುಮ್ಮನೆ ಎಲ್ಲ ಉದುರೋಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಬಂದ್ವಿ. ಹಾಯ್ ಫ್ರೆಂಡ್ಸ್, ಅಮ್ಮನ ಮನೆಯಿಂದ ಇವತ್ತು ಬಂದ್ವಿ. ಇವತ್ತು ಬ್ಯಾಕ್ ಟು ರೊಟೀನ್ ಆಗಿತ್ತು. ಎಷ್ಟು ಕೆಲಸ ಇದೆ ಅಂತ ಅಂದರೆ ಇವತ್ತು ಇಡೀ ದಿನ ಕೆಲಸದಲ್ಲೇ ಆಯಿತು. ಹಾಗೆ ಸ್ವಲ್ಪ ಹೊತ್ತು ತೋಟದಲ್ಲಿ ಕೆಲಸ ಇತ್ತು, ಹಾಗಾಗಿ ತೋಟಕ್ಕೆ ಹೋಗಿದ್ವಿ. ನಮ್ಮ ಮನೆ ಹತ್ರನೇ ಸ್ಕೂಲ್ ಇರೋದ್ರಿಂದ ಸ್ಕೂಲಿನ ಸೌಂಡ್ ಕೇಳಿಸ್ತಾ ಇದೆ. ವೀಡಿಯೋದಲ್ಲಿ ಬರ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಸೌಂಡ್ ಕೇಳಿಸ್ತಾ ಇದೆ. ತೋಟಕ್ಕೆ ಹೋಗಿ ಬಂದ್ವಿ. ಆಗಲೇ ಹೋಗ್ಬೇಕಾದ್ರೆ ಸಾಂಬಾರು ಮಾಡಿಟ್ಟು ಹೋಗಿದ್ದೆ. ಇವಾಗ ಬಂದು ರೈಸ್ ಕೆಟ್ಟು ಬಂದು ಕೂತಿದ್ದೀನಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹೋಗೋಣ ಅಂತ. ಆಚೆಲ್ಲಿ ಕಾಟಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಏನೋ ಒಂಥರ ಮೈಂಡ್ ರಿಫ್ರೆಶ್ ಅಂತ ಅನಿಸುತ್ತೆ. ಗಿಡಗಳಿಗೆಲ್ಲ ಇನ್ನೊಂದು ಸಲ ನೀರು ಹಾಕಬೇಕು. ಬೆಳಗ್ಗೆ ಅರ್ಧ ಗಿಡಗಳಿಗೆ ನೀರು ಹಾಕಿದ್ದೆ. ನೋಡೋಣ ಇವಾಗ ಕುಕ್ಕರ್ ಆಫ್ ಮಾಡಿ ನಂತರ ಹೋಗೋದು. ಅಮ್ಮನ ಮನೆಯಿಂದ ನಾಗರಿಗೆ ಹೋಗಿದ್ನಲ್ಲ, ಬರುವಾಗ ಗುಲಾಬಿ ಕಡ್ಡಿ ತೊಗೊಂಡು ಬಂದಿದ್ದೆ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ನಾನು ಇದನ್ನು ಕಡ್ಡಿ ಹಾಕೋದನ್ನು ತೋರಿಸಿದೆ. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ, ನೋಡೋಕ್ಕೇ ಖುಷಿ ಆಗುತ್ತೆ. ಮತ್ತು ನೀರು ಹಾಕಿಲ್ಲ ಅಂತಂದರೆ ಒಣಗೋಗ್ಬಿಡುತ್ತೆ. ಹಾಗಾಗಿ ಡೈಲಿ ಒಂದು ಸಲ ನೀರು ಹಾಕ್ತೀನಿ. ಪಾಟೋಲ್ಲಿ ಇರ್ತಾವಲ್ಲ, ಪ್ಯಾಕೆಟಲ್ಲಿ ಇರ್ತಾವಲ್ಲ ಅಂಥ ಗಿಡಗಳಿಗೆ ಡೈಲಿ ಹಾಕ್ತೀನಿ. ನೆಲದಲ್ಲಿ ಇರ್ತಾವಲ್ಲ ಅಂಥ ಗಿಡಗಳಿಗೆ 2 ದಿನಕ್ಕೊಂದು ಸಲ ಹಾಕ್ತೀನಿ. ನೋಡಿ ಹೂವು ಎತ್ತಿಲ್ಲ, ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದ್ದಾವೆ ಅಂತ. ನಾಳೆನಾದ್ರೂ ಎಲ್ಲ ಎತ್ತಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕೆಲಸನೇ ಜಾಸ್ತಿ ಆಯಿತು, ಹಾಗಾಗಿ ಇವತ್ತು ಎತ್ತೋದಕ್ಕಾಗಿಲ್ಲ. ಕಾಕಡ ಹೂವಿತ್ತು, ಅದನ್ನೇ ಕಟ್ಟಿ ಪೂಜೆ ಎಲ್ಲ ಆಯಿತು. ಇನ್ನು ವ್ಲಾಗಲ್ಲಿ ನನ್ನ ಮನೆ ಡೀಪ್ ಕ್ಲೀನಿಂಗ್ ವ್ಲಾಗ್ ಬರುತ್ತೆ. ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ನಾನೇನೇನೋ ಅಂದ್ಕೊಂಡಿದ್ದೀನಿ. ತುಂಬ ಜನ ಕೇಳಿದ್ದೀರಾ ಹೋಮ್ ಟೂರ್ ಮಾಡಿ ಅಂತ. ಖಂಡಿತವಾಗಿಯೂ ಮಾಡ್ತೀನಿ. ನಾನೇನೋ ಅಂದ್ಕೊಂಡಿದ್ದೀನಿ, ನಾನು ಅಂದ್ಕೊಂಡಿದ್ದು ಖಂಡಿತವಾಗಿಯೂ ಆಗ್ತಾಯಿಲ್ಲ. ಅದೇನು ಅಂತ ಗೊತ್ತಿಲ್ಲ, ಹಾಗಾಗಿ ಏನು ಅಂತ ಹೇಳೋದಿಲ್ಲ. ಮುಂದೇನಾದ್ರೂ ಆದರೆ ನೀವೇ ವ್ಲಾಗಲ್ಲಿ ನೋಡ್ತೀರಾ. ಮನೆ ಸಿಕ್ಕಾಪಟ್ಟೆ ಗಲೀಜಾಗಿದೆ, ಹಾಗಾಗಿ ನಾನು ಹೋಮ್ ಟೂರ್ ಏನೂ ಮಾಡ್ತಾಯಿಲ್ಲ. ಮನೆ ಗಲೀಜಾಗಿದೆ ಅಂತ ಅಂದರೆ ನಾವು ಮನೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಗೋಡೆ ಕ್ಲೀನ್ ಇಲ್ಲ, ಗೋಡೆ ಪೇಂಟ್ ಹಾಳಾಗಿದೆ ಅಂತಂದರೆ ಮನೆ ಚೆನ್ನಾಗಿ ಕಾಣಿಸೋದೇ ಇಲ್ಲ. ಹಾಗಾಗಿ ನಾನು ಹೋಮ್ ಟೂರ್ ಮಾಡ್ತಾಯಿಲ್ಲ. ಆದಷ್ಟು ಬೇಗ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಡೀಪ್ ಕ್ಲೀನಿಂಗ್ ವ್ಲಾಗ್ ಬರುತ್ತೆ, ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕೆಲವರು ಕೇಳಿದ್ರಿ ನೀವು ಮನೆ ಯಾವ ಥರ ಡೀಪ್ ಕ್ಲೀನ್ ಮಾಡ್ತೀರಾ ತೋರಿಸಿ ಅಂತ, ಹಾಗಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಡ್ಲಿ ಬ್ಯಾಟರ್ ನಿನ್ನೆ ರಾತ್ರಿನೇ ರೆಡಿ ಮಾಡಿ ಎತ್ತಿಟ್ಟಿದ್ದೆ. ಇವಾಗ ಇಡ್ಲಿ ಮಾಡ್ತಾಯಿದ್ದೀನಿ. ಬೇಗನೆ ಆಗಿಬಿಡುತ್ತೆ. ಸಾಂಬಾರಿತ್ತು, ಮತ್ತು ಸಾಂಬಾರೇನು ಮಾಡಲಿಲ್ಲ, ಚಟ್ನಿ ಮಾತ್ರ ಮಾಡಿದೆ. ಇಡ್ಲಿ ಬೇಯಿಸಿದ್ರೆ ತಿಂಡಿ ಬೇಗನೆ ಆಗಿಬಿಡುತ್ತೆ. ಆದರೆ ಇಡ್ಲಿ ಪಾತ್ರೆ ಜಾಸ್ತಿ ಆಗುತ್ತೆ. ಇಡ್ಲಿ ಕಡುಬು ಆ ಥರ ಏನಾದ್ರೂ ತಿಂಡಿ ಮಾಡ್ತೀವಿ ಅಂತಂದರೆ ಪಾತ್ರೆ ಜಾಸ್ತಿ ಆಗಿರುತ್ತೆ. ಲಡ್ಡುಗಂತೂ ಫೇವ್ರೇಟ್ ಇಡ್ಲಿ ಅಂತಂದರೆ, ಅಮ್ಮ ಇಡ್ಲಿ ಮಾಡಿಕೊಡ್ತೀನಿ ಅಂತ ನೆನ್ನೆನೇ ಕೇಳ್ತಾ ಇದ್ಲು. ಇಡ್ಲಿ ಮಾಡಿದೆ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇದು ಇಡ್ಲಿ ಸೆಟ್ ತಂದಾಗಿಂದನೂ ಒಂದು ಸಲನೂ ಕೂಡ ಇಡ್ಲಿ ಹಾಳಾಗಿದೆ ಅನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿ ಈ ಸೆಟ್ಟಲ್ಲಿ ಬರುತ್ತೆ. ಅಳಸಿನ ನಣ್ಣಾಗಿತ್ತಂತೆ, ನನ್ನ ಹಸ್ಬೆಂಡ್ ತೊಗೊಂಡು ಬಂದು ಇಟ್ಟಿದ್ರು. ಹಾಗಾಗಿ ಅದನ್ನು ಕೂಡ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ಎತ್ತಿಟ್ಟೆ. ಬಿಡಿಸಿ ಇಟ್ಟಿದ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ, ಬಿಡಿಸಿಲ್ಲ ಅಂತಂದರೆ ಅವ್ರು ಮುಟ್ಟೋದೇ ಇಲ್ಲ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಟ್ಟೆ. ಹಾಗೆ ಈ ಕಡೆ ಶೇಂಗಾ ಚಟ್ನಿ ಕೂಡ ಆಯಿತು. ಖಾರವಾಗಿದ್ದರೆ ಇಡ್ಲಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರಾಗಿ ಗಂಜಿ, ರಾಗಿ ಅಂಬಲಿ ಏನಂತೀರಾ, ನಮ್ಮ ಕಡೆ ರಾಗಿ ಅಂಬಲಿ ಅಂತ ಕರಿತೀವಿ. ಅದನ್ನು ಕೂಡ ಮಾಡಿದೆ. ಬೆಳಗ್ಗೆನೇ ಮಾಡಿಟ್ರೆ ಮಧ್ಯಾಹ್ನದಷ್ಟರಲ್ಲಿ ತಣ್ಣಗಾಗಿರುತ್ತೆ. ಮಜ್ಜಿಗೆ ಹಾಕೊಂಡು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಹೇಳಿದ್ನಲ್ಲ ಡೀಪ್ ಕ್ಲೀನ್ ಶುರುವಾಗುತ್ತೆ ಅಂತ. ಫಸ್ಟು ಬಟ್ಟೆ ಯಾವುದೆಲ್ಲ ತೊಳೆಯೋದಿದೆ, ಬೆಡ್ಶೀಟ್ಗಳಾಗಿರ್ಬೋದು, ಮೇಲೆ ಬೆಡ್ ಕವರ್ ಆಗಿರ್ಬೋದು, ಪಿಲ್ಲೋ ಕವರ್ ಆಗಿರ್ಬೋದು, ಯಾವುದನ್ನು ಬಿಟ್ಟಿಲ್ಲ, ಎಲ್ಲದನ್ನು ವಾಶ್ ಮಾಡಬೇಕು. ಎಷ್ಟಾಗುತ್ತೆ ಇವತ್ತು ಮಾಡೋಣ, ಇನ್ನು ಅರ್ಧ ನಾಳೆ ಮಾಡೋಣ ಅಂದರೆ ಒಂದೇ ದಿನ ಜಾಸ್ತಿ ಮಿಷಿನಿಗೆ ಕೆಲಸ ಕೊಡೋದಿಲ್ಲ. ಒಂದು 2-3 ಸಲ ಹಾಕ್ತೀನಿ ಅಷ್ಟೇ, ಮಿಷಿನಿಗೆ ಹಿಂಸೆ ಆಗಬಾರ್ದು ಅಂತ. ಅಂದರೆ ಡೈಲಿ ಇನ್ನೇನು ಹಾಕೋದಿದ್ದೇ ಇದೆ, ಇನ್ನೊಂದು ವಾರ ಕ್ಲೀನಿಂಗ್ ಮುಗಿಯೋವರೆಗೂ. ಹಾಗೆ ಈ ಜಾಗದಲ್ಲಿ ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೆ, ಒಂದು 30 ಮಂಕ್ರಿ ಮಣ್ಣಾಯಿತು. ಎಲ್ಲದನ್ನು ಅದನ್ನು ಬಾಚ್ ಹಾಕಿ ಕ್ಲೀನ್ ಮಾಡಿದ್ವಿ. ಹಾಗೆ ಸೇರೇಜ್ ಬ್ಯಾಗಲ್ಲಿ ಮೇವು ಕೂಡ ಖಾಲಿ ಆಯಿತು. ಅದು ಸ್ವಲ್ಪ ಇತ್ತು, ಎಲ್ಲ ತೆಗೆದು ಒಣಗಾಕಿ ಅದನ್ನು ಕೂಡ ಫೋಲ್ಡ್ ಮಾಡಿ ಎತ್ತಿಡಬೇಕು. ಮನೆ ಮುಂದೆ ಜಾಗ ಎಲ್ಲ ಒಂದು ಸಲ ಗುಡಿಸ್ದೆ. ಸ್ವಲ್ಪ ಶುಂಠಿ ಮಣ್ಣಲ್ಲಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿದೆ. ನೋಡಿ ಜಾಗ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನಾನು ಬಂದಾಗಿಂದ ಬರೀ ಕ್ಲೀನಿಂಗ್ದೇ ಆಯಿತು. ಹಾಗೆ ಒಂದು ಡ್ರೆಸ್ ಬುಕ್ ಮಾಡಿದ್ದೆ. ಇದನ್ನು ಮಾಡೇ ಒಂದು 8-10 ದಿನ ಆಗಿದೆ, ಬಂದಿರಲಿಲ್ಲ, ಬರೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ನೆನ್ನೆ ಸಂಜೆ ಅದು ಕೂಡ ಬಂತು. ನಾನೆಲ್ಲ ವೀಡಿಯೋ ಓಪನ್ ಮಾಡಿ ನೋಡಿದ್ದೆ, ವೀಡಿಯೋ ಮಾಡಿರಲಿಲ್ಲ. ಹಾಗಾಗಿ ವೀಡಿಯೋದಲ್ಲಿ ಒಂದು ಸಲ ತೋರಿಸೋಣ ಅಂತ ಅಂದ್ಕೊಂಡು ಓಪನ್ ಮಾಡಿದೆ. ಈ ಥರ ವೀನೆಕ್ ಇದೆ. ಆ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ.
ನನಗಿದು ಕಲರ್ ಸಿಕ್ಕಾಪಟ್ಟೆ ಇಷ್ಟ, ಮೆರೂನ್ ಕಲರು, ಅದರಲ್ಲಿ ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿತ್ತು. ಸ್ಲೀವಲ್ಲಿ ಕೂಡ ಡಿಸೈನ್ ಇದೆ, 2 ಪೀಸ್ ಸೆಟ್ ಇದು. ನಂಗೆ ಅಮೌಂಟು ಓಕೆ ಅಂತ ಅನ್ನಿಸ್ತು, ಹಾಗಾಗಿ ಬುಕ್ ಮಾಡಿದ್ದೆ. ಬಟ್ ನನಗೆ ನಾನು ಅಂದ್ಕೊಂಡಿರೋ ಥರ ಬಟ್ಟೆ ಕ್ವಾಲಿಟಿ ಇರಲಿಲ್ಲ. ಒಂದು ಸಲ ಇಡ್ಸೋದಕ್ಕಿಂತ ಮುಂಚೆ ಕಾಟನ್ ಕುಗ್ಗುತ್ತೆ ಅಂತ ಅಂದ್ಕೊಂಡು ವಾಶ್ ಮಾಡಿ ಹಾಕಿದ್ದೆ, ಸಿಕ್ಕಾಪಟ್ಟೆ ಬಣ್ಣ ಬಿಡ್ತು, ಬೇಜಾರಾಯಿತು. ಅದನ್ನು ಯಾರು ಕೂಡ ಮತ್ತೆ ಬುಕ್ ಮಾಡಬೇಡಿ. ಹಾಗೆ ನನಗಿಷ್ಟ ಆಗಿ ಕ್ವಾಲಿಟಿ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ತಿಳಿಸೋದು, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ತಿಳಿಸೋದಿಲ್ಲ. ಇನ್ನು ಹೇಳಿದ್ನೆಲ್ಲ ಉಳಿದಿರುವಂತಹ ಬೆಡ್ಶೀಟ್ ಆಗಿರ್ಬೋದು, ಸ್ಕ್ರೀನ್ ಆಗಿರ್ಬೋದು, ಎಲ್ಲದನ್ನು ಕೂಡ ವಾಶ್ ಮಾಡೋಣ. ಯಾವಾಗ ಎಷ್ಟು ಆಗುತ್ತೆ ಕ್ಲೀನ್ ಮಾಡೋದಕ್ಕೆ ಅಷ್ಟನ್ನು ಕೂಡ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಒಂದು ಬೆಡ್ಶೀಟ್ ಹಾಗೇ ಬಿಟ್ಟಿರ್ತೀನಿ, ಅದು ಮತ್ತೆ ಬೆಡ್ಡೆಲ್ಲ ಗಲೀಜಾಗುತ್ತೆ ಅಂತ. ಮೇಲ್ಗಡೆ ಇದೆಯಲ್ಲ ಅದನ್ನು ಮಾತ್ರ ವಾಶ್ ಮಾಡ್ತೀನಿ. ಅದನ್ನು ನಂತರ ಇನ್ನೇನು ಒಂದು ದಿನ ಇದೆ ಮತ್ತೆ ಬೆಡ್ಶೀಟ್ ಹಾಕೋದು ಅಂದಾಗ ಅದನ್ನು ಕೂಡ ಹಾಕ್ತೀನಿ. ಇನ್ನು ಕೌದಿಗಳು, ಬೆಡ್ಶೀಟ್ಗಳು, ಪಿಲ್ಲೋ ಕವರು ಯಾವುದನ್ನು ಮಿಷಿನಿಗೆ ಸಣ್ಣದಿರುತ್ತೆ ಅದನ್ನು ಹಾಕಿದ್ದೀನಿ. ಯಾವ್ದು ದೊಡ್ಡದಿದೆ ಅದನ್ನು ಯಾವುದು ನೀಟಾಗಿ ಗಲೀಜಾಗಿಲ್ಲ ಅದನ್ನು ಈ ಥರ ಒಂದು ಡ್ರಮ್ಮಿಗೆ ಸರ್ಪ್ ಹಾಕಿ ಒಂದು ಇಡೀ ರಾತ್ರಿ ನೆನೆಸಿಟ್ಟಿದ್ದೀನಿ. ನೀರು ಬಿಟ್ಟಾಗ ಅದನ್ನು ಕೂಡ ಮತ್ತೆ ಇನ್ನೊಂದು ಸಲ 2 ಸಲ ನೀರು ಜಾಲಿಸಿ ಒಣಗಾಕಿದರೆ ಫುಲ್ ಕ್ಲೀನ್ ಆಗುತ್ತೆ. ಯಾವುದು ಗಲೀಜಾಗಿದೆ ಡೈಲಿ ಯೂಸ್ ಮಾಡಿ ಬೆಡ್ಶೀಟು ಅಂಥದನ್ನೆಲ್ಲ ಮಿಷಿನ್ಗೆ ಹಾಕ್ತೀನಿ, ನೀಟಾಗಿ ಕ್ಲೀನ್ ಮಾಡಿಕೊಡುತ್ತೆ. ಯಾವುದು ಗಲೀಜಾಗಿಲ್ಲ, ಯಾವುದು ಯೂಸ್ ಮಾಡಿಲ್ಲ ಅದನ್ನು ವರ್ಷಕ್ಕೊಂದ್ಸಲ ಈ ಥರ ವಾಶ್ ಮಾಡಿ ಹಾಕ್ತೀನಿ, ಹಾಗೇ ಇಡೋದಿಲ್ಲ. ಇದು ಇಷ್ಟೇ ಅಲ್ಲ, ಇನ್ನೂ 2-3 ದಿನ ತೊಳೆಯುವಷ್ಟು ಬೆಡ್ಶೀಟ್ಗಳು ಮತ್ತು ಪಿಲ್ಲೋ ಕವರ್ಸ್ ಆಗಿರ್ಬೋದು, ಹಾಗೆ ಕೌದಿ ಅಂತ ಅಂತಾರೆ, ಅಂದರೆ ಅದನ್ನು ಸೀರೆಯಲ್ಲಿ ಹೊಲ್ದಿರ್ತಾರೆ, ತುಂಬ ಬೆಚ್ಚಗಾಗುತ್ತೆ, ಹಾಸ್ಕೊಂಡು ಮಲ್ಕೊಂಡ್ರೆ ಮೆತ್ತಗಾಗುತ್ತೆ, ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಈ ಸೈಡಲ್ಲೆಲ್ಲ ಫುಲ್ ಮಣ್ಣಾಗ್ಬಿಟ್ಟಿತ್ತು, ಹಾಗಾಗಿ ಜಾಲಿಸಿರುವಂತಹ ನೀರಿತ್ತು, ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಮನೆ ಮುಂದೆ ಎಲ್ಲ ನೀರು ಹಾಕಿ ಕ್ಲೀನ್ ಮಾಡಿದೆ. ಅದರಲ್ಲಿ ಸರ್ಪೆಲ್ಲ ಇತ್ತಲ್ಲ, ತುಂಬ ನೀಟಾಗಿ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಗಿತ್ತು. ಒಣಗಿದ ಮೇಲೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ದೊಡ್ಡ ಡ್ರಮ್ಮಿಗೆ ಹಾಕ್ಬಿಟ್ಟಿದ್ನಲ್ಲ, ಕೌದಿ ಎಲ್ಲ ನೆನೆ ಹಾಕಿದ್ನಲ್ಲ, ಜಾಸ್ತಿ ಇತ್ತು ಅಂತ. ಮತ್ತು ಆ ನೀರೆಲ್ಲ ಎಲ್ಲಿಗೆ ಹಾಕೋದು, ಸುಮ್ಮನೆ ಅಷ್ಟೊಂದು ನೀರು ಇದಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ. ಮನೆ ಮುಂದೆ ನೀರು ಹಾಕಿದಾಗ ಅದರ ಸರ್ಪೆಲ್ಲ ಇತ್ತಲ್ಲ, ಒಂಥರ ನೀಟಾಗಿ ಕ್ಲೀನಾಗಿತ್ತು, ನೋಡೋದಕ್ಕೇ ಖುಷಿ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಮನೆ ಮುಂದೆ ಸ್ವಲ್ಪನೂ ನೀರು ನಿಂತ್ಕೊಳ್ತಾ ಇರಲಿಲ್ಲ, ಅವರು ರೋಡ್ ಮಾಡಿ ಹೋಗಿದ್ರು. ಎಷ್ಟು ಜಾಗ ಉಳ್ಕೊಂಡಿತ್ತು ಅಲ್ಲಿ ನಾವು ಸಿಮೆಂಟ್ ಹಾಕ್ಸಿದ್ವಿ. ಪೈಪ್ ಉಣೋದಕ್ಕೆ ಅಂತ ನಲ್ಲಿಗೆ ಎಲ್ಲ ಬಗ್ದು ಹಾಳು ಮಾಡಿದ್ದಾರೆ, ಯಾವಾಗ ಬಂದು ಮತ್ತೆ ಸಿಮೆಂಟ್ ಹಾಕ್ತಾರೋ ಗೊತ್ತಿಲ್ಲ. ಬಿಸಿಲಿದ್ದಾಗಲೇ ಒಣಗಾಕ್ಬಿಟ್ರೆ ನೀಟಾಗಿ ಒಣಗುತ್ತೆ. ಕೌದಿ ಎಲ್ಲ ಒಂದು ದಿನಕ್ಕೆ ಒಣಗೋ ಡೌಟು, 2 ದಿನನಾದ್ರೂ ಟೈಮ್ ಬೇಕು. ಹಾಗಾಗಿ ಟೈಮ್ ಇದ್ದಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಯಾವಾಗ ಆಗುತ್ತೆ ಆವಾಗವಾಗ ಅಷ್ಟು ಕೆಲಸಗಳನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಒಂದೇ ಸಲ ಎಲ್ಲ ಕೆಲಸನೂ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಒಂದೊಂದು ದಿನಕ್ಕೆ ಎಷ್ಟೆಷ್ಟು ಮುಗಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಅಷ್ಟು ಕೆಲಸನ ಮುಗಿಸ್ತಾ ಇದ್ದೀನಿ. ಅಂದರೆ ನಾನು ಬೆಳಗ್ಗೆನೇ ಅಂದ್ಕೊಂಡಿರ್ತೀನಿ ಇವತ್ತು ಇಷ್ಟು ಕೆಲಸ ಮುಗಿಸ್ಲೇಬೇಕು ಅಂತ. ಆಲ್ಮೋಸ್ಟ್ 90% ಆದ್ರೂ ಅಷ್ಟು ಕೆಲಸ ಮುಗಿಸ್ತೀನಿ. ಒಂದೇ ದಿನ ಹೆವಿಯಾಗಿ ಕೂಡ ಹಾಕೊಳ್ಳೋದಿಲ್ಲ ಅಥವಾ ಕಡಿಮೆ ಕೂಡ ಹಾಕ್ಕೊಳ್ಳೋದಿಲ್ಲ. ಈ ಥರ ಮಾಡಿದರೆ ಎಲ್ಲ ಕೆಲಸನೂ ಮುಗಿಸೋದಕ್ಕೆ ಸರಿ ಹೋಗುತ್ತೆ ಅಂತ. ಮನೆ ಕ್ಲೀನ್ ಮಾಡೋದಕ್ಕಿಂತ ಅಂದರೆ ಡೀಪ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಮನೆ ಯಾವಾಗಲೂ ನೀಟಾಗಿ ಕಾಣಿಸ್ತಾನೆ ಇರುತ್ತೆ. ಐಟಮ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ ಅಂದಾಗಲೇ ಗೊತ್ತಾಗೋದು ಮನೇಲಿ ಎಷ್ಟೆಲ್ಲ ಡಸ್ಟ್ ಇರುತ್ತೆ, ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ. ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿದೆ, ಬೆಡ್ಶೀಟ್ ಇದ್ದಿದ್ದೆಲ್ಲ ವಾಶ್ ಮಾಡಿ ಹಾಕ್ತೆ, ಅದನ್ನ ಇವಾಗ ಒಣಗಾಕಿದ್ದೀನಿ. ಕಂಫರ್ಟ್ ಎಲ್ಲ ಹಾಕಿ ನೀಟಾಗಿ ಒಣಗಿಸಿ ಫೋಲ್ಡ್ ಮಾಡಿಟ್ರೆ 1 ವರ್ಷದವರೆಗೂ ಎಲ್ಲನೂ ನಾನು ತೆಗಿಯೋದಿಲ್ಲ. ನಾವು ಯೂಸ್ ಮಾಡೋ ಸಪ್ರೇಟ್ ಇಟ್ಟಿರ್ತೀನಿ, ಅಥವಾ ಗೆಸ್ಟ್ ಬಂದಾಗ ಒಂದೆರಡು ಸಪ್ರೇಟ್ ಇಟ್ಟಿರ್ತೀನಿ, ಯಾವನ್ನೂ ಕೂಡ ಯೂಸ್ ಮಾಡೋದಿಲ್ಲ, ಎಲ್ಲದೂ ಕೂಡ ಹಾಗೆ ಇರುತ್ತೆ. ಸ್ವಲ್ಪ ಒಣಗಾಕಿದ್ದೀನಿ, ಸ್ವಲ್ಪ ಕೆಳಗೆ ಹಾಗೇ ಇದೆ, ಚಾಪೆ ಮೇಲೆ ಹಾಕಿದ್ದೀನಿ ನೀರು ಇಳಿಲಿ ಅಂತ. ನೆಕ್ಸ್ಟ್ ಒಣಗಾಕೋದಕ್ಕೆ ಸರಿ ಹೋಗುತ್ತೆ. ಇವತ್ತಿನ ವ್ಲಾಗ್ ನಂದು ಈ ರೀತಿ ಆಗಿತ್ತು. ನಿಮಗೇನು ಅನ್ನಿಸ್ತು, ಇಷ್ಟ ಆಯಿತಾ, ಅಥವಾ ಕ್ಲೀನಿಂಗ್ ಡೇ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ, ಬೋರ್ ಆಯಿತಾ, ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ. ಥ್ಯಾಂಕ್ ಯು.